ಮರ್ಡರ್ ಮಾದೇಶ್ ತನ್ನ ಸ್ವಾರ್ಥಕ್ಕೋಸ್ಕರ ಆ ರಾಜಿ ಒಪ್ಪನ ಸಂಸಾರವನ್ನೇ ನುಚ್ಚು ನೂರು ಮಾಡುವ ಮರ್ಡರ್ ಮಾದೇಶನ ಪಾತ್ರದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ರಂಗವನ್ನು ಪ್ರವೇಶ ಮಾಡ್ತಿರುವಂತ ಲೋಹಿತ್ ಕಳಲಿ. ಕೊಲೆಗಾರ ನಾನೇ ನಾನೇ ಅನ್ನೋನು ಅವನು ತಾನೇ. ಕೇಳ್ಮರಿ ನೀ ಕೇಳ್ಮರಿ, ಕೊಲೆಗಾರ ನಾನೇ ನಾನೇ ಅನ್ನೋನು ಅವನು ತಾನೇ. ಕೇಳ್ಮರಿ ನೀ ಕೇಳ್ಮರಿ, ಕಲೆಗಾರ ನಾನೇ ನಾನೇ ಅನ್ನೋನು ಅವನು ತಾನೇ. ಕೇಳ್ಮರಿ ನೀ ಕೇಳ್ಮರಿ, ಅನುಮಾನ ಹಾವಿನಂತೆ ಪ್ರೇಮಾನೇ ಏಣಿಯಂತೆ. ಏರ್ಮರಿ ಎಲ್ಲ ಮರಿ, ಕಾರ್ಮೋಡದ ಕರ್ಕದ ದೃಶ್ಯವನ್ನು ಬದಿಗೆ ಸರಿಸಿ ಆ ಸೂರ್ಯ ಪ್ರಕಾಶಿಸಿದರೆ ಭೂಮಂಡಲದಲ್ಲಿದೆ ಬೆಳಕು. ಅಮರ್ ಏ ಅಮರ್, ಅಮರ್ ಏ ಅಮರ್, ನನ್ನ ಕೋಪವಿಂದ ಕ್ರೋಧಾಧಿಕೆಗಳಲ್ಲಿ ಬೇಸರವಾಗಬೇಕಾದ ನೀನು ನಾನು ನೆಲೆಗೆ ಬೇಸಿನಿಂದ ಕರೋನಾ ಕೂಡ್ತಾ ಇದೆಯೋ. ಇವನು ಮಾದೇಶ ಮಾದೇಶ ಮನೆ ಹೋಗ್ತಾರೆ ಬೃಂದಾವನ ಕಂಡೇಟರೆ ಗೋರು. ನನ್ನ ಅವನ ಕೈಲಿ ಆಗದೋ ಇಲ್ವೋ ಅಂತಿದ್ರು. ನಾನು ಹೇಳೋದಲ್ಲ, ಮಾತು ತೋರಿಸ್ತೀನಿ. ಈ ಪುಕ್ಸಟ್ಟೆ ಹೆಂಗೆ ಯಾತರ ಅಂತ ಕೆಂಪಿ ಕೇಳ್ತಿದ್ದೀರಿ. ವೈಯಕ್ತಿಕ ದ್ವೇಷಕ್ಕಾಗಿ ಒಂದು ತುಂಬಿದ ಸಂಸಾರವನ್ನೇ ನುಚ್ಚು ನೂರು ಮಾಡಿ ಕೊನೆಗೆ ಆ ಸಂಸಾರವನ್ನ ಬೀದಿಗೆ ತಂದು ಅವರೆಲ್ಲರನ್ನು ನರಕದ ಕೂಪಕ್ಕೆ ತಳ್ಳಿ ರಾಜಾದಿರಾಜನಂತೆ ಮೆರೆಯುವ ಹಮರ್ ಪಾತ್ರದಲ್ಲಿ ಯೋಗೇಶ್ ಕಳಲಿ.
drop it like that. Steady. Drop it like that. Steady. ಗುಡುಗು ಸಿಡಿಲಿನ ಆರ್ಭಟಕ್ಕೆ ಕಾರ್ ಮೋಟಗಳು ಕರಗಿ ನೀರಾಗಿ ಗಿರಿ ಕಂದರಗಳ ದಿಕ್ಕಿ ತಪ್ಪೇರಿದಂತೆ ಈ ಕಳನಾಯಕನ ಆರ್ಭಟಕ್ಕೆ ದೊಡ್ಡ ಮನೆ ಮಕ್ಕಳು ಬೀದಿ ಪಾಲಾದ್ರ ಏ ರಾಜೀವ್, ನನ್ನನ್ನ ಕೇವಲವಾಗಿ ಕಂಡು ನಿನ್ನ ತಂಗಿಯನ್ನು ಆ ಭಿಕಾರಿ ದೇವಿಗೆ ಕೊಟ್ಟು ಮದುವೆ ಮಾಡಿ ನಿನ್ನ ಮನೆತನಕ್ಕೆ ಅಳಿನಾಗಿ ಮಾಡ್ಕೊಂಡಿದ್ಯಲ್ವಾ? ಆ ನಿನ್ನ ತಂಗಿಯಿಂದಲೇ ನಿಮ್ಮ ಮನೆ ಸರ್ವನಾಶ ಮಾಡಿ ನಿಮ್ಮ ಕುಟುಂಬವನ್ನು ಬೀದಿಗೆ ತಂದು ಭಿಕ್ಷೆ ಮಾಡಿಲ್ಲ. ನಾನು ಅಮರ್ ಅಮರನಲ್ಲ, ಇದು ಅಮರನ ಅಮರವಾಣಿಯಲ್ಲ, ದಿವ್ಯವಾಣಿ.